ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಮತ್ತೆ ಯುದ್ಧಗ್ರಸ್ತವಾಗಿದೆ. ಇಸ್ರೇಲ್ನ ವಿಮಾನಗಳು ಮತ್ತೆ ಆಚೆ ಬಂದಿತ್ತು. ಗಾಜಾದಲ್ಲಿ ಬೆಂಕಿ ಮಳೆಯಾಗಿದೆ. ಒಂದು ದಿನದ ಹಿಂದಷ್ಟೇ ಹಮಸ್ಗಳು ಇಸ್ರೇಲಿ ಸೈನಿಕರ ಮೇಲೆ ದಾಳಿ ಮಾಡಿದ್ರು. ಇದರ ಬೆನ್ನಲ್ಲೇ ಇಸ್ರೇಲ್ನ ಪ್ರಧಾನಿ ಹೇಳಿಕೆ ಬಿಡುಗಡೆ ಮಾಡಿದ್ರು. ಕದನ ವಿರಾಮದ ಉಲ್ಲಂಘನೆಯಾಗಿದೆ. ಇಸ್ರೇಲ್ ಪವರ್ಫುಲ್ ದಾಳಿ ಮಾಡುತ್ತೆ, ಇಮಿಡಿಯೇಟ್ ಆಗಿ ದಾಳಿ ಮಾಡುತ್ತೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಗಾಜಾದ ಉದ್ದಕ್ಕೂ ಸ್ಫೋಟಕ ಸಿಡಿದಿವೆ. ಇದುವರೆಗಿನ ಮಾಹಿತಿ ಪ್ರಕಾರ ಕನಿಷ್ಠ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, ಹಲವಾರು ಜನ ಗಾಯಗೊಂಡಿದ್ದಾರೆ. ಗಾಜಾ, ಬಿಟ್ಲಾಹಿಯಾ, ಅಲ್ ಬುರೇಜ್, ನುಸಿರಾತ್ ಮತ್ತು ಖಾನ್ ಯೂನಸ್ ಹೀಗೆ ಎಲ್ಲೆಲ್ಲೂ ಏರ್ ಸ್ಟ್ರೈಕ್ ಆಗಿದೆ. ದಾಳಿಯಲ್ಲಿ ಹಲವರು ಕಣ್ಮರೆಯಾಗಿದ್ದಾರೆ. ಅದರಲ್ಲಿ ಬಹುತೇಕರು ಅವಶೇಷಗಳ ಅಡಿಗೆ ಸಿಕ್ಕಾಕೊಂಡಿರಬಹುದು. ಹೀಗಾಗಿ ಮೃತರ ಸಂಖ್ಯೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ರೈಸ್ ಆಗೋ ಆತಂಕ ಇದೆ. ಗಾಜಾದ ಸಿವಿಲ್ ಡಿಫೆನ್ಸ್ ಏಜೆನ್ಸಿ ಹೇಳಿದೆ, ದಕ್ಷಿಣ ಗಾಜಾದಲ್ಲಿರೋ ರಫಾ ಸಿಟಿಯಲ್ಲಿ ನಮ್ಮ ಸೈನಿಕರ ಮೇಲೆ ಹಮಸ್ ದಾಳಿ ನಡೆಸಿತ್ತು. ಹಮಸ್ ಮತ್ತೆ ರೆಡ್ ಲೈನ್ ಕ್ರಾಸ್ ಮಾಡಿತು. ಹೀಗಾಗಿ ನಾವು ಅವರಿಗೆ ಉತ್ತರ ಕೊಡಲೇಬೇಕಲ್ಲ, ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಹಮಸ್ ತಕ್ಕ ಬೆಲೆ ತೆರಬೇಕಾಗತ್ತೆ ಅಂತ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಅತ್ತ ಹಮಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಇಸ್ರೇಲ್ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಆರೋಪಿಸಿದೆ. ಅಲ್ಲದೆ ನೀವು ಹೀಗೆ ದಾಳಿಯನ್ನ ಕಂಟಿನ್ಯೂ ಮಾಡಿದ್ರೆ ಇಸ್ರೇಲಿ ಒತ್ತೆಯಾಳುಗಳ ಮೃತದೇಹ ಹಸ್ತಾಂತರಿಸುವುದನ್ನ ಮುಂದೂಡಿಕೆ ಮಾಡ್ತೀವಿ ಅಂತ ಇಸ್ರೇಲ್ಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ತಮ್ಮ ಒತ್ತೆಯಾಳುಗಳ ಬಿಡುಗಡೆ ವಿಚಾರದಲ್ಲಿ ಹಮಸ್ ದೊಡ್ಡ ನಾಟಕ ಆಡ್ತಾ ಇದೆ ಅಂತ ಇಸ್ರೇಲ್ ಸೇನೆ ಆರೋಪ ಮಾಡಿದೆ. ಆಲ್ರೆಡಿ ಹೂತಿರೋ ಒತ್ತೆಯಾಳುಗಳನ್ನ ಅವರ ದೇಹವನ್ನ ಹೊರತೆಗೆದು ಮತ್ತೆ ಅದನ್ನ ಅಲ್ಲೇ ಹೂತು ಬಳಿಕ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಕಮಿಟಿ ಸದಸ್ಯರನ್ನ ಕರೆದು ಶವ ಈಗ ಹೊರತೆಗೆಯೋ ನಾಟಕ ಆಡ್ತಾ ಇದೆ ಅಂತ ಇಸ್ರೇಲ್ ಆರೋಪಿಸಿದೆ. ಅಲ್ಲದೆ ಈ ಬಗೆಗಿನ ಡ್ರೋನ್ ಫುಟೇಜ್ ಅನ್ನ ಕೂಡ ರಿಲೀಸ್ ಮಾಡಿದೆ. ಇದೆಲ್ಲದರ ನಡುವೆ ಟ್ರಂಪ್ ಆಗಮನವಾಗಿದೆ. ಕದನ ವಿರಾಮ ಗೌರವಿಸಿ ಅಥವಾ ಪರಿಣಾಮ ಎದುರಿಸಿ ಅಂತ ಹಮಸ್ ಕಡೆಗೆ ಎಚ್ಚರಿಸಿದ್ದಾರೆ. ಯಾವುದೇ ಉಲ್ಲಂಘನೆಗಳಿಗೆ ಪ್ರತಿಕ್ರಿಯಿಸೋಕೆ ಇಸ್ರೇಲ್ಗೆ ಸಂಪೂರ್ಣ ಹಕ್ಕಿದೆ. ಹೀಗಾಗಿ ಹಮಸ್ ಕದನ ವಿರಾಮ ಪ್ರಕಾರ ನಡೆದುಕೊಳ್ಳದೆ ಹೋದ್ರೆ ಅದನ್ನ ನಿರ್ಮೂಲನೆ ಮಾಡಲಾಗುತ್ತೆ ಹಮಸ್ ಅನ್ನ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದ್ ಕಡೆ ಇಸ್ರೇಲ್ ದಾಳಿ ಮಾಡಿರಬಹುದು, ಆದ್ರೂ ಕೂಡ ಗಾಜಾದಲ್ಲಿ ಕದನ ವಿರಾಮ ಮುಂದುವರೆದಿದೆ ರೀ. ನಿಜ, ಅಲ್ಲಲ್ಲಿ ಸಣ್ಣ ಪುಟ್ಟ ಸಂಘರ್ಷ ನಡೀತಾ ಇದೆ. ಹಾಗಂತ ಇದು ಪೂರ್ತಿ ಕದನ ವಿರಾಮ ಕ್ಯಾನ್ಸಲ್ ಆಯ್ತು ಅಂತಲ್ಲ, ಅದು ಹಾಗೆ ಇರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಮರ್ಯಾದೆ ಉಳಿಸ್ಕೊಳ್ಳೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಇಸ್ರೇಲ್ ಮಿಲಿಟರಿ ಡ್ರೋನ್ ಅನ್ನ ಲೆಬನಾನ್ ನಲ್ಲಿರೋ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಯುನಿಫಿಲ್, ಯುನೈಟೆಡ್ ನೇಷನ್ಸ್ ಇಂಟರಿಮ್ ಫೋರ್ಸ್ ಇನ್ ಲೆಬನಾನ್ ಹೊಡೆದು ಹಾಕಿದೆ. ಲೆಬನಾನ್ನ ಕಫರ್ ಖಿಲಾ ಪ್ರದೇಶದಲ್ಲಿ ರುಟೀನ್ ಸರ್ವೆಲೆನ್ಸ್ ವೇಳೆ ಹೊಡೆದು ಹಾಕಿದೆ. ಇಸ್ರೇಲ್ ಡ್ರೋನ್ ನಮ್ಮ ಗಸ್ತು ಪಡೆ ಮೇಲೆ ಆಕ್ರಮಣಕಾರಿಯಾಗಿ ಹಾರಾಟ ನಡೆಸಿತು. ಇದು ಲೆಬನಾನ್ನ ಸಾರ್ವಭೌಮತ್ವ ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯದ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ ಸೇನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ನಮ್ಮ ಡ್ರೋನ್ ಅವರಿಗೆ ಬೆದರಿಕೆ ಒಡ್ಡಿಲ್ಲ, ಅದರ ಮೇಲೆ ದಾಳಿ ನಡೆಸಿ ಅದನ್ನು ಹೊಡೆದು ಹಾಕಿದ್ದಾರೆ ಅವರೇ ಅಂತ ಹೇಳಿದೆ. ಇದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಎಂದಿದೆ. ಇನ್ನು ಈ ವಿಚಾರ ಇಸ್ರೇಲ್ ವರ್ಸಸ್ ಫ್ರಾನ್ಸ್ ಅನ್ನೋ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಶಾಂತಿ ಪಾಲನಾ ಪಡೆಯಲ್ಲಿದ್ದ ಸೈನಿಕರು ಆ ಪರ್ಟಿಕ್ಯುಲರ್ ಗ್ರೂಪ್ನಲ್ಲಿದ್ದವರು ಫ್ರಾನ್ಸ್ನವರು ಅಂತ ಗೊತ್ತಾಗಿದೆ. ಹೀಗಾಗಿ ಈ ಘಟನೆಗೆ ಫ್ರಾನ್ಸ್ ಖಂಡನೆ ವ್ಯಕ್ತಪಡಿಸಿದೆ. ಜೊತೆಗೆ ಇಸ್ರೇಲ್ ಡ್ರೋನ್ ಹೊಡೆದುರುಳಿಸೋಕೆ ಫ್ರಾನ್ಸ್ ಕಾರಣ ಅಂತ ಇಸ್ರೇಲಿಗರು ಕೂಡ ಆರೋಪ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ. ತಾಲಿಬಾನ್ ಮತ್ತು ಪಾಕ್ ನಡುವಿನ ದಾಯಾದಿ ಕಲಹ ಸದ್ಯಕ್ಕೆ ತಣ್ಣಗಾಗ್ತಿಲ್ಲ. ಮತ್ತೊಂದು ಕಡೆ ಶಾಂತಿ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಈಗ ಪಾಕ್ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಭಾರತವನ್ನ ಕೆಣಕಿ ತಾಲಿಬಾನ್ಗೆ ಧಮಕಿ ಹಾಕಿದ್ದಾರೆ. ಭಾರತದ ಅಣತಿಯಂತೆ ಅಫ್ಘಾನಿಸ್ತಾನ ಕೆಲಸ ಮಾಡ್ತಾ ಇದೆ. ತಾಲಿಬಾನಿಗಳನ್ನ ಕೈಗೊಂಬೆ ಮಾಡಿಕೊಂಡು ಭಾರತ ನಮ್ಮ ಮೇಲೆ ಪ್ರಾಕ್ಸಿ ಯುದ್ಧ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಅಫ್ಘಾನ್ ತಾಲಿಬಾನ್ಗೆ ದಿಲ್ಲಿನೇ ಎಲ್ಲವೂ ಆಗಿದೆ. ಆದರೆ ನಾವು ಸುಮ್ಮನಿರೋದಿಲ್ಲ, ನೀವು ಪಾಕಿಸ್ತಾನದ ಕಡೆಗೆ ನೋಡಿದ್ರೆ ನಿಮ್ಮ ಕಣ್ಣನ್ನೇ ಕೀಳ್ತೀವಿ ಅಂತ ಹೇಳಿದ್ದಾರೆ.
ಹಾಗೆ ಈ ಸಲ ನಮ್ಮ ಪ್ರತಿಕ್ರಿಯೆ 50 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಫುಲ್ ಟೆನ್ಷನ್ ಮಾಡಿಕೊಂಡು ಹೇಳಿದ್ದಾರೆ. ಇತ್ತ ಟರ್ಕಿ ಅಂಗಳದಲ್ಲಿ ಪಾಕ್ ಮತ್ತು ಅಫ್ಘಾನ್ ನಡುವಿನ ಶಾಂತಿ ಮಾತುಕತೆ ವಿಫಲವಾಗಿರೋದನ್ನ ಪಾಕಿಸ್ತಾನ ಕನ್ಫರ್ಮ್ ಮಾಡಿದೆ. ಯಾವುದೇ ಒಪ್ಪಂದ ಇಲ್ಲದೆ ಮಾತುಕತೆ ಹಳ್ಳ ಹಿಡಿದಿದೆ ಅಂತ ಪಾಕ್ನ ಇನ್ಫಾರ್ಮೇಷನ್ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಹೇಳಿದ್ದಾರೆ. ತನ್ನ ನೆಲದಲ್ಲಿ ಉಗ್ರ ಚಟುವಟಿಕೆಗಳನ್ನು ನಿಯಂತ್ರಿಸೋ ಕಮಿಟ್ಮೆಂಟ್ನಿಂದ ಅಫ್ಘಾನಿಸ್ತಾನ ಹಿಂದೆ ಸರಿದಿದೆ. ಹೀಗಾಗಿ ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಮಾತುಕತೆ ಫೇಲ್ ಆಯಿತು ಅಂತ ಹೇಳಿದ್ದಾರೆ. ಈ ಮಧ್ಯೆ ಏಷ್ಯಾ ಕಪ್ ಕಳ್ಳ ಪಾಕ್ನ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ಟ್ರೋಲ್ ಆಗಿದ್ದಾರೆ. ತಾಲಿಬಾನ್ ಆಂತರಿಕ ಸಚಿವ ಸದರ್ ಇಬ್ರಾಹಿಂ ಜೊತೆಗಿನ ಮಾತುಕತೆಯಲ್ಲಿ ದಯನೀಯವಾಗಿ ವರ್ತಿಸಿರುವುದು ಕಂಡುಬಂದಿದೆ. ಆ ದೃಶ್ಯ ವೈರಲ್ ಆಗಿದೆ. ಅದರಲ್ಲಿ ಅಫ್ಘಾನ್ ಮಂತ್ರಿ ಮುಂದೆ ಈತ ಬೇಡಿಕೆ ಇಡೋ ರೀತಿ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರೆ. ಆದರೆ ಅಫ್ಘಾನ್ ಮಂತ್ರಿ ಹೋಗೋ ಯಾರೋ ನೀನು ಅನ್ನೋ ರೀತಿ ಎಕ್ಸ್ಪ್ರೆಷನ್ ತೋರಿಸಿದ್ದಾರೆ ತನಗೆ. ಏನೋ ಪಾಕ್ ತನ್ನ ನೆಲದಲ್ಲೇ ಏರ್ ಸ್ಟ್ರೈಕ್ ಮಾಡಿಕೊಂಡಿದೆ. ಬಲೂಚಿಸ್ತಾನದ ಚಿಲ್ತನ್ ಪರ್ವತ ಪ್ರದೇಶದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಂಘಟನೆಯ ಅಡಗುದಾಣಗಳನ್ನು ಗುರಿಯಾಗಿಸಿ ಸ್ಫೋಟಕ ಸುರಿದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಈ ದಾಳಿಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ 14 ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ. ಹಲವು ದಿನಗಳಿಂದ ಆ ಪ್ರದೇಶದಲ್ಲಿ ಸರ್ವೆಲೆನ್ಸ್ ನಡೆಸಿ ಬುಧವಾರ ಮುಂಜಾನೆ BLA ಉಗ್ರರ ಅಡಗುದಾಣಗಳ ಮೇಲೆ ದಾಳಿ ಮಾಡಿದ್ವಿ. ಈ ವೇಳೆ ತಾತ್ಕಾಲಿಕ ಅಡಗುದಾಣಗಳನ್ನು ಯಶಸ್ವಿಯಾಗಿ ನಾಶ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. BLA ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಈ ಕ್ಷಣದವರೆಗೂ ಕೂಡ ಕೊಟ್ಟಿರಲಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ PM ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ಮೋದಿ ಅವರನ್ನ ಕಿಲ್ಲರ್ ಅಂತ ಕರೆದಿದ್ದಾರೆ. ಮೋದಿ ಇಸ್ ಎ ಕಿಲ್ಲರ್ ಅಂತ ಹೇಳಿದ್ದಾರೆ. ಕಿಲ್ಲರ್ ಅಂದ್ರೆ ಕೊಲೆಗಾರ ಅನ್ನೋ ನೇರ ಅರ್ಥದಲ್ಲಿ ಅಲ್ಲ, ಭಯಂಕರ ಜೋರಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಖತರ್ನಾಕ್ ಅಂತ ಹೇಳ್ತಾರಲ್ಲ, ಭಯಂಕರ ಅಂತ ಹೇಳ್ತಾರಲ್ಲ, ಆ ಅರ್ಥದಲ್ಲಿ ಬಳಕೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸುಂದರ ಮೋದಿ, ಬಹಳ ಸುಂದರ ಹೊರಗಿಂದ ನೋಡೋಕೆ ಅಂತ ಕೂಡ ಕರೆದಿದ್ದಾರೆ. ಹಂಗೆ ಹೇಳಿ ಹೊರಗಿಂದ ನೋಡೋಕೆ ಅವರು ಸುಂದರವಾಗಿರ್ಬೋದು, ಆದರೆ ಒಳಗಡೆ ಟಫ್ ಗೈ, ಕಿಲ್ಲರ್. ಟ್ಯಾರಿಫ್ ವಿಚಾರ ಬಂದಾಗ PM ಹೇಳಿದ್ರು ವಿ ವಿಲ್ ಫೈಟ್ ಅಂತ ಹೇಳಿದ್ರು. ಇದೇ ವ್ಯಕ್ತಿನ ನಾನು ಇಷ್ಟು ದಿವಸ ಮಾತಾಡ್ಸಿದ್ದು ಅಂತ ನನಗೆ ಅವಾಗ ಅನಿಸ್ತು ಅಂತ ಆ ರೀತಿ ನಾನು ಉತ್ತರ ಕೊಟ್ಟೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇದೇ ವೇಳೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಕೂಡ ದೊಡ್ಡ ಹಿಂಟ್ ಕೊಟ್ಟಿದ್ದಾರೆ. ನಾವು ಭಾರತದೊಂದಿಗೆ ಟ್ರೇಡ್ ಡೀಲ್ ಮಾಡ್ಕೊಳ್ತಾ ಇದ್ದೀವಿ. PM ಮೋದಿ ಮತ್ತು ಭಾರತದ ಮೇಲೆ ನನಗೆ ಅಪಾರ ಪ್ರೀತಿ ಗೌರವ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಮತ್ತೆ ಭಾರತ ಪಾಕ್ ಸಂಘರ್ಷವನ್ನ ವ್ಯಾಪಾರದ ಬೆದರಿಕೆ ಹಾಕಿ ನಾನೇ ನಿಲ್ಲಿಸಿದ್ದು ಅಂತ ಮತ್ತೆ ಹೇಳ್ಕೊಂಡಿದ್ದಾರೆ. ಇನ್ನು ಇದೆಲ್ಲ ಆದ್ಮೇಲೆ ಭಾರತದ PM ಅನ್ನೆಲ್ಲ ಹೊಗಳಿ ಆದ್ಮೇಲೆ ಪಾಕ್ನ ಬಿಟ್ರೆ ಹೆಂಗೆ ಅಂತ ಹೇಳಿ ಪಾಕ್ PM ಕೂಡ ಒಬ್ಬ ಮಹಾನ್ ವ್ಯಕ್ತಿ, ಫೀಲ್ಡ್ ಮಾರ್ಷಲ್ ಮುನೀರ ಒಬ್ಬ ಶ್ರೇಷ್ಠ ಹೋರಾಟಗಾರ ಅಂತ ಅವ್ರಿಗೂ ಕೂಡ ಒಂಚೂರು ನೈಸ್ ಹೊಡೆದಿದ್ದಾರೆ, ಮುಲಾಮಚ್ಚಿದ್ದಾರೆ ಟ್ರಂಪ್. ಏನೋ ಕೆನಡಾದಲ್ಲಿ ಉಗ್ರ ಸಂಘಟನೆ ಅಂತ ಘೋಷಿತವಾಗಿರೋ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಮತ್ತೆ ಆಕ್ಟಿವೇಟ್ ಆಗಿದೆ. ಭಾರತ ಮೂಲದ ಉದ್ಯಮಿ ದರ್ಶನ್ ಸಿಂಗ್ ಸಹಾಸಿಯಾನ್ ಅವರನ್ನ ಹತ್ಯೆ ಮಾಡಿರೋದಾಗಿ ಹೇಳ್ಕೊಂಡಿದೆ. ದರ್ಶನ್ ಸಿಂಗ್ ಮಾದಕ ವಸ್ತು ಮಾರಾಟದಲ್ಲಿ ಭಾಗಿಯಾಗಿದ್ರು. ನಮ್ಮ ಗ್ಯಾಂಗ್ಗೆ ಸುಲಿಗೆ ಹಣ ಕೊಡೋಕೆ ನಿರಾಕರಿಸಿದ್ರು. ಹೀಗಾಗಿ ಹತ್ಯೆ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಪಂಜಾಬಿ ಸಿಂಗರ್ ಚನ್ನಿ ನಟ್ಟನ್ ಮನೆ ಮೇಲೂ ಕೂಡ ಗುಂಡಿನ ದಾಳಿ ನಡೆಸಿದ್ದಾರೆ. ಸಿಂಗರ್ ಚನ್ನಿ ಗಾಯಕ ಸರ್ದಾರ್ ಸಿಂಗ್ ಖೇರಾ ಜೊತೆ ಸಂಪರ್ಕ ಹೊಂದಿದ್ದಾರೆ. ಹೀಗಾಗಿ ಈ ದಾಳಿ ಮಾಡಿದ್ದೇವೆ. ಚನ್ನಿ ಮೇಲೆ ನಮಗೆ ಯಾವುದೇ ರೀತಿ ವೈಯಕ್ತಿಕ ದ್ವೇಷ ಇಲ್ಲ ಅಂತ ಹೇಳಿದೆ. ಬಿಷ್ಣೋಯ್ ಗ್ಯಾಂಗ್ನ ಗೋಲ್ಡಿ ದಿಲ್ಲೋನ್ ಈ ದಾಳಿಗಳ ಹೊಣೆ ಹೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾನೆ. ಸದ್ಯ ಈ 2 ಕೇಸ್ಗಳ ಬಗ್ಗೆ ಅಲ್ಲಿನ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಏನೋ ಟ್ರಂಪ್ ಮತ್ತೆ ಸಮುದ್ರದಲ್ಲಿ ಸ್ಫೋಟಕ ಸುರಿಸಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಾಣಿಕೆ ವಿರುದ್ಧ ಕಾರ್ಯಾಚರಣೆ ಅಂತ ಹೇಳಿ ಬರೋಬ್ಬರಿ 4 ಬೋಟ್ಗಳ ಮೇಲೆ ಟ್ರಂಪ್ ಸೇನೆ ದಾಳಿ ಮಾಡಿದೆ. ಸುಮಾರು 14 ನಶಾ ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿದೆ. ಪೆಸಿಫಿಕ್ ಸಮುದ್ರದ ಪೂರ್ವ ಭಾಗದಲ್ಲಿ ಈ ದಾಳಿಯಾಗಿದೆ. ಈ ಕುರಿತು ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಮಾಹಿತಿ ಕೊಟ್ಟಿದ್ದಾರೆ. ಈ ನಶಾ ಉಗ್ರರು ಜಾಗತಿಕ ಉಗ್ರ ಸಂಘಟನೆಗಳಿಗಿಂತಲೂ ಹೆಚ್ಚು ಅಮೆರಿಕನರನ್ನ ಆಲ್ರೆಡಿ ಹತ್ಯೆ ಮಾಡಿದ್ದಾರೆ. ಇವರನ್ನ ಕೂಡ ನಾವು AQ ಉಗ್ರರ ರೀತಿನೇ ಟ್ರೀಟ್ ಮಾಡ್ತೀವಿ, ಹುಡುಕಿ ಮುಗಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಈ ದಾಳಿಗಳ ವಿಡಿಯೋವನ್ನ ಕೂಡ ಅಮೆರಿಕ ರಕ್ಷಣಾ ಇಲಾಖೆ ಶೇರ್ ಮಾಡಿದೆ. ಏನೋ ಸ್ನೇಹಿತರೆ, ನೀವು ತೆಗೆದುಕೊಳ್ಳೋ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಮಗೆ ದೊಡ್ಡ ಶಕ್ತಿ. ಇದರಿಂದ ನಾವು ಇನ್ನಷ್ಟು ಎಕ್ಸ್ಕ್ಲೂಸಿವ್ ವರದಿ, ಗಾಢ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರೋಕೆ ಸಾಧ್ಯ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನೆಲ್ ಕಡೆಯಿಂದ ಹಾಕುವ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಗಳಲ್ಲಿ ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ವಿಡಿಯೋ ಕೆಳಗಡೆ. ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನೋಡಿ. ನಿಮ್ಮ ಸಪೋರ್ಟ್ ನಮ್ಮ ಶಕ್ತಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಟ್ರಂಪ್ ಟ್ಯಾರಿಫ್ ನಿಂದಾಗಿ ಹತ್ತಿರವಾಗ್ತಿರೋ ಭಾರತ ಚೈನಾ ಸಂಬಂಧದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. 2
ರಾಷ್ಟ್ರಗಳು ಗಡಿಯಲ್ಲಿ ಪರಸ್ಪರ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕಮಾಂಡರ್ ಲೆವೆಲ್ನಲ್ಲಿ ಹೊಸ ಸುತ್ತಿನ ಮಾತುಕತೆ ನಡೆಸಿವೆ. ಈ ಬಗ್ಗೆ ಚೀನಾದ ರಕ್ಷಣಾ ಸಚಿವಾಲಯ ಪ್ರತಿಕ್ರಿಯೆ ಕೊಟ್ಟಿದೆ. ಎರಡು ರಾಷ್ಟ್ರಗಳ ನಡುವೆ ಒಳ್ಳೆ ಮಾತುಕತೆ ನಡೆದಿದೆ. ಗಡಿ ಭಾಗದಲ್ಲಿ ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ಎರಡೂ ಕಡೆಯವರು ಅಭಿಪ್ರಾಯ ಶೇರ್ ಮಾಡಿಕೊಂಡಿದ್ದಾರೆ. ಮಿಲಿಟರಿ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಮಾತುಕತೆ ನಡೆಸೋಕೆ ಒಪ್ಪಿಕೊಂಡಿದ್ದೇವೆ. ಗಡಿಯಲ್ಲಿ ಶಾಂತಿ ಕಾಪಾಡೋ ಕಮಿಟ್ಮೆಂಟ್ ಅನ್ನ ಎರಡು ರಾಷ್ಟ್ರಗಳು ಪುನರುಚ್ಚಾರ ಮಾಡಿವೆ ಅಂತ ಚೀನಾ ಹೇಳಿದೆ. ಇನ್ನು ಕೆರೆಬಿಯನ್ ರಾಷ್ಟ್ರಗಳಲ್ಲಿ ಆತಂಕ ಹೆಚ್ಚಿಸಿದ ಮೆಲಿಸಾ ಚಂಡಮಾರುತ ಜಮೈಕಾಗೆ ಅಪ್ಪಳಿಸಿದೆ. ಪುಟ್ಟ ಜಮೈಕಾ ಸ್ಮಶಾನದಂತಾಗಿದೆ. ಹಲವು ಕಡೆ ಭೂಕುಸಿತ ಉಂಟಾಗಿದೆ. ಚಂಡಮಾರುತದ ತೀವ್ರತೆಗೆ ಅಲ್ಲಿನ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಶಾಲೆಗಳು, ಆಸ್ಪತ್ರೆಗಳು, ಮನೆಗಳು ಭಾರೀ ಹಾನಿಗೊಳಗಾಗಿವೆ. ಕೆರೆಬಿಯನ್ ರಾಷ್ಟ್ರಗಳಲ್ಲಿ ವಿನಾಶಕಾರಿ ಚಂಡಮಾರುತಕ್ಕೆ ಇದುವರೆಗೂ ಕನಿಷ್ಠ 7 ಜನರ ಪ್ರಾಣ ಹೋಗಿದೆ. ಜಮೈಕಾ, ಹೈಟಿ, ಡೊಮಿನಿಕನ್ ರಿಪಬ್ಲಿಕ್ನಲ್ಲಿ ಈ ಸಾವು ನೋವುಗಳಾಗಿವೆ. ವಿನಾಶದ ತೀವ್ರತೆಯನ್ನ ಅಲ್ಲಿನ ವಿಡಿಯೋಸ್ ಬಿಚ್ಚಿಡ್ತಿವೆ. ಈ ಜಮೈಕಾದಲ್ಲಿ ಅವಾಂತರ ಸೃಷ್ಟಿಸಿ ಸದ್ಯ ಈ ಮೆಲಿಸಾ ಚಂಡಮಾರುತ ಕ್ಯೂಬಾ ಕಡೆಗೆ ಸಾಗ್ತಾ ಇದೆ. ಸದ್ಯ ತೀವ್ರತೆ ಕಮ್ಮಿ ಆಗ್ತಾ ಇದೆ. ಕ್ಯಾಟಗರಿ 4 ರೇಟಿಂಗ್ಗೆ ದಿಗಿ ಬರ್ತಾ ಇದೆ. ಕ್ಯೂಬಾದ ಸ್ಯಾಂಟಿಯಾಗೋ ಡಿ ಕ್ಯೂಬಾ ನಗರಕ್ಕೆ ಇದು ಅಪ್ಪಳಿಸೋ ಲಕ್ಷಣ ಇದೆ. ಹೀಗಾಗಿ ರೆಡಿ ಇರಿ ಅಂತ ಅಲ್ಲಿನ ಅಧ್ಯಕ್ಷ ಮೆಗುವೆಲ್ ಡಯಾಜ್ ಕ್ಯಾನೆಲ್ ತಮ್ಮ ಜನತೆಗೆ ಕರೆ ಕೊಟ್ಟಿದ್ದಾರೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಸುಮಾರು 5 ಲಕ್ಷ ಜನರನ್ನ ಎತ್ತರದ ಸ್ಥಳಗಳಿಗೆ ಸ್ಥಳಾಂತರಗೊಳಿಸುವಂತೆ ಕೂಡ ಕ್ಯೂಬಾ ಸರ್ಕಾರ ಆದೇಶ ಕೊಟ್ಟಿದೆ. ಇತ್ತ ಬಹಾಮಾಸ್ನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಿದೆ. ಏನೋ ಮಾದಕ ವಸ್ತು ಜಾಲದ ವಿರುದ್ಧ ಬ್ರೆಜಿಲ್ ಇತಿಹಾಸದಲ್ಲೇ ಅತಿದೊಡ್ಡ ದಾಳಿ ನಡೆಸಲಾಗಿದೆ. ಪರಿಣಾಮ 4 ಪೊಲೀಸರು ಸೇರಿದಂತೆ 64 ಜನರ ಪ್ರಾಣ ಹೋಗಿದೆ. ಕಾರ್ಯಾಚರಣೆಯಲ್ಲಿ ರಯೋ ಡಿ ಜನೈರೋದಲ್ಲಿ ಈ ಘಟನೆಯಾಗಿದೆ. ಅಲ್ಲಿನ ಬೆಲೆಮ್ ಸಿಟಿಯಲ್ಲಿ ನವೆಂಬರ್ 10ರಿಂದ 21ರವರೆಗೆ COP30 ಹೆಸರಿನ ಹವಾಮಾನ ಸಮಿಟ್ ನಡೀಬೇಕಾಗಿದೆ. ಹೀಗಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಅಲ್ಲಿನ ಮೋಸ್ಟ್ ಪವರ್ಫುಲ್ ಕ್ರಿಮಿನಲ್ ಗ್ರೂಪ್ ವರ್ಮೆಲೋ ಕ್ರಿಮಿನಲ್ ಆರ್ಗನೈಸೇಷನ್ ಅನ್ನು ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ. ನಾವು ಮಾದಕ ವಸ್ತು ಜಾಲದ ವಿರುದ್ಧ ಹೋರಾಡೋಕೆ ದೃಢವಾಗಿ ನಿಂತಿದ್ದೀವಿ. ಈ ಬೃಹತ್ ಕಾರ್ಯಾಚರಣೆಯಲ್ಲಿ 2,500 ಭದ್ರತಾ ಸಿಬ್ಬಂದಿ ಪಾಲ್ಗೊಂಡಿದ್ರು ಅಂತ ರಯೋ ಡಿ ಜನೈರೋ ಗವರ್ನರ್ ಕ್ಲಾಡಿಯಾ ಕ್ಯಾಸ್ಟ್ರೋ ಹೇಳಿದ್ದಾರೆ. ಅಲ್ಲದೆ ಈ ಆಪರೇಷನ್ ಅಲ್ಲಿ 81 ಮಂದಿಯನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ಕೈ ಸ್ಫೋಟಕಗಳು ಹಾಗೂ ಡ್ರೋನ್ಗಳನ್ನು ಬಳಕೆ ಮಾಡುತ್ತಿರೋ ಶಂಕಿತರ ವಿಡಿಯೋವನ್ನು ಕೂಡ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಕಾರ್ಯಾಚರಣೆ ಬಳಿಕ ಆ ಶಸ್ತ್ರಸಜ್ಜಿತ ಗುಂಪು ಕಾಡಿಗೆ ಓಡ್ ಹೋಗ್ತಿರೋದು ಕೂಡ ಕಂಡುಬಂದಿದೆ. ಇನ್ನು ಹೀಗೊಂದು ಕಡೆ ಮಾದಕ ವಸ್ತು ವಿರುದ್ಧ ದಾಳಿ ನಡೀತಾ ಇದ್ರೆ ಇದನ್ನ ವಿರೋಧಿಸಿ ಉತ್ತರ ಮತ್ತು ಆಗ್ನೇಯ ರಯೋ ಭಾಗದ ಹಲವು ರಸ್ತೆಗಳನ್ನ ಶಂಕಿತ ಗ್ಯಾಂಗ್ನ ಸದಸ್ಯರು ಬ್ಲಾಕ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕನಿಷ್ಠ 70 ಬಸ್ಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ದಾಳಿಗೆ ಅಲ್ಲಿನ ಮಾನವ ಹಕ್ಕುಗಳ ಸಂಘಟನೆಗಳು ಕೂಡ ಖಂಡನೆ ವ್ಯಕ್ತಪಡಿಸಿವೆ. ಅಲ್ಲದೆ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದೆ. ಏನೋ ಭಾರತದ ಒಳಗೊಂದು ದೊಡ್ಡ ಬೇಟೆಯಾಗಿದೆ. ಇರಾನ್ಗೆ ಗೂಢಚಾರಿಕೆ ನಡೆಸ್ತಾ ಇದ್ದ ವ್ಯಕ್ತಿಯನ್ನ ದಿಲ್ಲಿಯಲ್ಲಿ ಬಂಧಿಸಲಾಗಿದೆ. ಈತ ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ಭಾರತದಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ರಷ್ಯಾದ ಪರಮಾಣು ವಿಜ್ಞಾನಿಗಳೊಂದಿಗೆ ಸಂಪರ್ಕ ಸಾಧಿಸಿ ಅವರಿಂದ ಪರಮಾಣು ತಯಾರಿಕಾ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದ. ಇದನ್ನ ಬೇರೆ ದೇಶಗಳ ಮೂಲಕ ರವಾನಿಸ್ತಾ ಇದ್ದ. ಈಗ ಆಲ್ರೆಡಿ ಪಾಕ್ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಆತ ಪ್ರಯಾಣ ಮಾಡಿದ್ದ. ಇದಕ್ಕೆ ದೊಡ್ಡ ಜಾಲವನ್ನೇ ಆತ ಹರಡಿಕೊಂಡಿದ್ದ. ಅನೇಕ ನಕಲಿ ಹೆಸರುಗಳನ್ನ ಕೂಡ ಬಳಸಿ ಕಾರ್ಯಾಚರಣೆ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಈತನನ್ನ ಮಹಮ್ಮದ್ ಅದಿಲ್ ಹುಸೇನಿ ಅಂತ ಗುರುತಿಸಲಾಗಿದ್ದು ಈತನಿಗೆ ನಕಲಿ ಪಾಸ್ಪೋರ್ಟ್ ಮಾಡಿಕೊಡ್ತಿದ್ದ ಜಾಲವನ್ನ ಜಾರ್ಖಂಡ್ನಲ್ಲಿ ಪತ್ತೆ ಹಚ್ಚಲಾಗಿದೆ. ಇದರ ಬೆನ್ನಲ್ಲೇ ದಿಲ್ಲಿ ಕೋರ್ಟ್ 7 ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಹಾಗೆ ಫೇಕ್ ಪಾಸ್ಪೋರ್ಟ್ ಬಳಸಿ ಗಲ್ಫ್ ರಾಷ್ಟ್ರಗಳಿಗೆ ಪ್ರಯಾಣ ಬೆಳೆಸಿರೋ ಕೆಲ ಮಂದಿಯನ್ನ ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆ ತೀವ್ರವಾಗಿ ನಡೀತಾ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಕ್ಷಿಣ ಕೊರಿಯಾಗೆ ಭೇಟಿ ಕೊಡ್ತಾ ಇದ್ದ ಹಾಗೆ ಉತ್ತರ ಕೊರಿಯಾ ರೊಚ್ಚಿಗೆದ್ದಿದೆ. ಟ್ರಂಪ್ಗೆ ಕಿಮ್ ಮಿಸೈಲ್ ಸ್ವಾಗತವನ್ನ ಕೋರಿದ್ದಾರೆ. ಹೊಸ ಕ್ರೂಸ್ ಮಿಸೈಲ್ ಪರೀಕ್ಷೆ ಮಾಡಿ ಹೆಂಗೆ ಅಂತ ಎಂದಿನಂತೆ ನಕ್ಕಿದ್ದಾರೆ. ಇದ್ರ ಬಗ್ಗೆ ಹೇಳಿಕೆ ಕೂಡ ಬಿಡುಗಡೆ ಮಾಡಲಾಗಿದೆ. ನಮ್ಮ ಸಾಮರ್ಥ್ಯವನ್ನ ಶತ್ರುಗಳಿಗೆ ಮನದಟ್ಟು ಮಾಡಿಕೊಡೋಕೆ ಈ ಪರೀಕ್ಷೆ ಮಾಡಿದ್ದೇವೆ ಅಂತ ಕಿಮ್ ಸರ್ಕಾರದ ಮಿಲಿಟರಿ ವೈಸ್ ಚೇರ್ಮನ್ ಪಾಕ್ ಶಾಂಗ್ ಚಾನ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಪಾಕ್ ಮತ್ತು ಬಾಂಗ್ಲಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ ISI ತನ್ನ ಸೆಲ್ ಅನ್ನ ಬಾಂಗ್ಲಾದಲ್ಲಿ ಸ್ಥಾಪನೆ ಮಾಡಿದೆ ಅಂತ ವರದಿಯಾಗಿದೆ. ಢಾಕಾದಲ್ಲಿರೋ ತನ್ನ ಹೈಕಮಿಷನ್ ಒಳಗೇನೆ ಈ ISI ಸೆಲ್ ರಚನೆಯಾಗಿದೆ ಅಂತ ಗುಪ್ತಚರ ಮೂಲಗಳು ಮಾಹಿತಿ ಹಂಚಿಕೊಂಡಿವೆ. ಪಾಕ್ನ ಟಾಪ್ ಜನರಲ್ ಶಮ್ಸಾದ್ ಮಿರ್ಜಾ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಪಾಕ್ನ ISI ಅಧಿಕಾರಿಗಳು ಸೇರಿದ ಹಾಗೆ ಪಾಕ್ ಸೇನೆಯ ಇತರ ಅಧಿಕಾರಿಗಳು ಕೂಡ ಬಾಂಗ್ಲಾಗ್ ಹೋಗಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ.